ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 13 ಮಂದಿ ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿದೆ ನ್ಯಾಯಾಲಯ. ಆದ ಪ್ರತಿವಾದಗಳೆಲ್ಲವೂ ಕೂಡ ಬಹಳ ನಡೆದಿತ್ತು. ದರ್ಶನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಬಾರದು, ಯಾಕೆ ಅಂತಂದರೆ ಅವರು ಈಗಾಗಲೇ ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ಡೆಡ್ ಬಾಡಿ ಸಿಕ್ಕಿದೆ, ದರ್ಶನ್ ಅವರ ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಇನ್ಯಾವುದೇ ರೀತಿಯಲ್ಲೂ ಅವರು ಸಾಕ್ಷ್ಯನಾಶ ಮಾಡೋಕ್ಕಾಗಲ್ಲ, ಹಾಗಾಗಿ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತಕ್ಕಂಥ ವಾದ ಇತ್ತು. ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತ್ರ ಇಲ್ಲ, ಪಂಚನಾಮೆಗಳಾಗಬೇಕು, ಆಯುಧಗಳನ್ನು ವಶಪಡಿಸ್ಕೋಬೇಕು, ಇನ್ನೂ ಪ್ರೋಸೆಸ್ ತುಂಬ ಇದೆ, ಹಾಗಾಗಿ ನಮಗೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ವಾದ ಮಾಡಿದರು. ಕೊನೆಗೂ ಕೂಡ ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್ 13 ಜನರನ್ನು ಕೊನೆಗೆ ಇವಾಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ, 13 ಜನ ಆರೋಪಿಗಳಿಗೆ. ಸೊ ವಾದ ಪ್ರತಿವಾದವನ್ನು ಆಲಿಸಿ ಈಗ ಕೊನೆಗೆ ತೀರ್ಪು ಹೊರ ಬಂದಿದೆ. ಎಲ್ಲರನ್ನೂ ಕೂಡ ಅಲ್ಲಿಂದ ಇವಾಗ ಕರೆತರಲಾಗುತ್ತೆ. ವಾಪಸ್ ಪೊಲೀಸ್ ಕಸ್ಟಡಿ ಕೊಟ್ಟಿರೋದ್ರಿಂದ ಪೊಲೀಸರು ಮುಂದೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾಕೆಂದರೆ ದರ್ಶನ್ ಅವರ ಅಭಿಮಾನಿ ಬಳಗ ದೊಡ್ಡದು, ಇಂಥ ಕಡೆ ಇದ್ದಾರೆ ಅಂತಂದಾಗ ಅಭಿಮಾನಿಗಳು ಬರ್ಬೋದು, ಇನ್ನೇನು ಬೇಕಾದರೂ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಬಹಳ ಗೌಪ್ಯವಾದ ಸ್ಥಳದಲ್ಲಿ ದರ್ಶನ್ ಅವರನ್ನು ಪರ್ಟಿಕ್ಯುಲರ್ ಆಗಿ ದರ್ಶನ್ ಅವರನ್ನು ಇಟ್ಟು ವಿಚಾರಣೆಯನ್ನು ನಡೆಸಲಾಗುತ್ತೆ. ನಾಳೆಯಿಂದ ಅವರ ರೊಟೀನ್ ವರ್ಕ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಪಾತ್ರ ಏನೇನು, ಯಾವ ಜಾಗದಲ್ಲಿ ಮಹಜರ್ ಮಾಡಬೇಕು, ಚಿತ್ರದುರ್ಗಕ್ಕೆ ಯಾರ್ಯಾರನ್ನ ಕರ್ಕೊಂಡು ಹೋಗಬೇಕು, ಮತ್ತು ಗೋಡೌನ್ಗೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೇಕು. ಗೋಡೌನ್ ನನ್ನ ಪ್ರಕಾರ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಗೋಡೌನ್ಗೆ 13 ಜನರನ್ನು ಕರ್ಕೊಂಡು ಹೋಗ್ತಾರೆ ಪಂಚನಾಮೆ ಮಾಡೋದಕ್ಕೆ. ಆಮೇಲೆ ಹೆಣವನ್ನು ಬಿಸಾಕಿದ ಜಾಗ ಯಾವುದು, ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಪಂಚನಾಮೆಯನ್ನು ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಶುರುವಾಗುತ್ತೆ ಒಂದೊಂದೇ. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿದ್ದಂತಹ ದರ್ಶನ್ ಅವರನ್ನು ಪೊಲೀಸರು ಏಕಾಏಕಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಯಾಕೆ ಅಂತಂದರೆ ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿಯ ಕೊಲೆ ಆಗಿರುತ್ತೆ. ಆ ಕೊಲೆಗೂ ದರ್ಶನ್ಗೂ ನಂಟಿದೆ ಅಂತಕ್ಕಂಥ ಆರೋಪದ ಮೇಲೆ ಬರ್ತಕ್ಕಂಥದ್ದು. ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥ 13 ಜನರಲ್ಲಿ 3 ಜನ ನಿನ್ನೆ ಹೋಗ್ಬಿಟ್ಟು ಪೊಲೀಸರಿಗೆ ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗಿಬಿಟ್ಟು ಹಣಕಾಸಿನ ವಿಚಾರದಲ್ಲಿ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೋತಾರೆ. ಹಣಕಾಸಿನ ವಿಚಾರದಲ್ಲಿ ನಾವೇ ಕೊಲೆ ಮಾಡಿದ್ವಿ ಅಂತ. ಆದರೆ ಪೊಲೀಸರಿಗೆ ಡೌಟ್ ಬರುತ್ತೆ. 3 ಜನರ ಮೊಬೈಲನ್ನು ಇಸ್ಕೊಂಡು ಅವರು ಚೆಕ್ ಮಾಡಿದಾಗ ಪದೇ ಬೇರೆಯವರಿಗೆ ಕರೆ ಮಾಡಿರೋದು, ದರ್ಶನ್ಗೆ ಕರೆ ಮಾಡಿರೋದೆಲ್ಲ ಗೊತ್ತಾಗುತ್ತೆ. ಆಗ ಡೌಟ್ ಬರುತ್ತೆ ಅವರಿಗೆ. ಆಮೇಲೆ ಪೊಲೀಸ್ ಭಾಷೆಯಲ್ಲಿ ಅವ್ರನ್ನ ವಿಚಾರಿಸಿದಾಗ ಒಂದೊಂದೇ ವಿಚಾರಗಳು ಬರೋದಕ್ಕೆ ಶುರುವಾಯಿತು. ಸೊ ಆಗ ಒಬ್ಬೊಬ್ಬರೇ ಹೆಸರುಗಳು ಕೂಡ ಹೊರಗೆ ಬರ್ತು. ಆಗ ಬಂದ ಹೆಸರುಗಳಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಎಲ್ಲರ ಹೆಸರು ಕೂಡ ಇತ್ತು. ಸೊ ಇಮಿಡಿಯೇಟಾಗಿ ದರ್ಶನ್ ಅವರು ಎಲ್ಲಿದ್ದಾರೆ, ಏನು ಎತ್ತ ಅಂತ ತಿಳ್ಕೊಂಡಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಮೈಸೂರಿಗೆ ಹೋಗ್ತಾರೆ. ಮೈಸೂರಿನಲ್ಲಿ ಆಗ್ತಾನೆ ಜಿಮ್ ಮುಗಿಸಿ ಬಂದಿದ್ದಂತಹ ದರ್ಶನ್ ಅವರನ್ನು ವಿಚಾರ ತಿಳಿಸಿ ಅವ್ರನ್ನ ವಶಕ್ಕೆ ತಗೋತಾರೆ. ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಇರಿಸಿ ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಅದಾದ ನಂತರ ಈಗ ಸಾಯಂಕಾಲ ಈ 13 ಜನರನ್ನು ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರನ್ನು ವಿಚಾರಣೆಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿಸಿ, ಮೆಡಿಕಲ್ ಟೆಸ್ಟೆಲ್ಲ ಮುಗಿದ ಮೇಲೆ 24th ACMA ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಿ ವಾದ ಪ್ರತಿವಾದಗಳನ್ನು ಮಾಡಿ ಕೊನೆಗೆ ಈಗ ನ್ಯಾಯಾಲಯ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ನಟ ದರ್ಶನ್ಗೆ ಪೊಲೀಸ್ ಕಸ್ಟಡಿ, ನಟ ದರ್ಶನ್ ಸೇರಿದಂತೆ 13 ಜನಕ್ಕೆ.